ಈಗ ಇದಕ್ಕೆ ಈ ಥರ ಎಲ್ಲ ಗ್ರೇವಿ ಹಚ್ಬಿಟ್ಟು ತಿನ್ನೋಣ. ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿನ ಸೇರಿಸಿದ್ರೆ. ಹಾಯ್ ಹಲೋ ಗಾಯ್ಸ್, ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಹೀರೆಕಾಯಿಂದ ಚಾಪ್ಸ್ ಮಾಡೋದನ್ನ ಹೇಳ್ತೀನಿ. ಬರೀ ಮಟನ್ ಅಷ್ಟೇ ಅಲ್ಲ, ಚಾಪ್ಸ್ ಮಾಡೋದು, ಹೀರೆಕಾಯಿ ಸಹ ಚಾಪ್ಸ್ ಮಾಡ್ಬೋದು. ಈಗ ಹೀರೆಕಾಯಿ ಚಾಪ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬರೀ ಹೀರೆಕಾಯಿ ಒಂದೇ ಥರ ಮಾಡ್ಕೊಂಡು ತಿಂತಿರ್ತೀರಲ್ಲ ಮನೇಲೆ, ಈ ವಿಡಿಯೋ ನೋಡಿ ವಿಧ ತರಹದ ಅಡುಗೆಗಳನ್ನು ಮಾಡ್ತೀವಿ. ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಒಳ್ಳೊಳ್ಳೆ ಡಿಶ್ನ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಈಗ ನಮ್ಮ ಹೀರೆಕಾಯಿ ಚಾಪ್ಸ್ಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ, ಮತ್ತು ಶುಂಠಿ. ಈಗ ಹೀರೆಕಾಯಿನ ಕಟ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಬಿಟ್ಬಿಡೋಣ. ಈಗ ಟೊಮೊಟೊವನ್ನು ನೀಟಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ, ಹಂಗಾದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಕಟ್ ಮಾಡ್ಕೊತಿದ್ದೀನಿ, ಇದೇ ಥರ ಕಟ್ ಮಾಡ್ಕೊಳ್ಳಿ ನೀವು ಸಹ. ಈಗ ಎಲ್ಲ ನೀಟಾಗಿ ರುಬ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಶುಂಠಿಯನ್ನು ತೊಳ್ಕೊಂಡು ಈಗೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಮೆಣಸಿನ್ಕಾಯಿನ, ಈರುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊವನ್ನು ನೀಟಾಗಿ ಹಾಕ್ಕೊಂಡು ಎಲ್ಲ ಚಿಕ್ಕದಾಗಿ ನುಣ್ಣಗಾಗೋ ಥರ ರುಬ್ಕೊಳ್ಳೋಣ ಮಿಕ್ಸಿ ಒಳಗಡೆ. ಎಲ್ಲದನ್ನ ನೀಟಾಗಿ ನೈಸಾಗಿ ರುಬ್ಕೊಳ್ಳಿ. ಈಗ ನಮ್ಮ ಹೀರೆಕಾಯಿ ಚಾಪ್ಸ್ಗೆ ಒಗ್ಗರಣೆ ಹಾಕೋಣ, ಯಾವ ಥರ ಅಂತಂದು ಎಲ್ಲ ಪ್ರತಿಯೊಂದನ್ನು ಹೇಳ್ತೀನಿ. ಈಗ ನೋಡಿ, ನಾನು ಪ್ಯಾನ್ ಎಣ್ಣೆ ಹಾಕಿ ಕಾಯ್ಕಿಟ್ಟಿದ್ದೀನಿ. ಇದು ಎಣ್ಣೆ ಕಾಯ್ಲಿ. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಈಗ ಕರಿಬೇವು ಸೇರಿಸೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಈಗ ಈರುಳ್ಳಿ ಗೋಲ್ಡನ್ ಕಲರ್ ಫ್ರೈ ಆಗಿದೆ. ಈಗ ಇದಕ್ಕೆ ಮಸಾಲೆನ ಸೇರಿಸೋಣ. ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದೆ, ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ನೀಟಾಗಿ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ. ಈಗ ಆವಾಗಲೇ ಹಾಕಿರ್ತಕ್ಕಂಥ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಆವಾಗಲೇ ಕಟ್ ಮಾಡಿರ್ತಕ್ಕಂಥ ಇದನ್ನು ನಮ್ಮ ಹೀರೆಕಾಯಿನ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ನಮ್ಮ ಹೀರೆಕಾಯಿನ ನೀಟಾಗಿ ತೊಳ್ಕೊಂಡು ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ನೀಟಾಗಿ ಸೇರ್ಕೋಬೇಕು. ತೊಳ್ಕೊಂಡಾದ್ಮೇಲೆ ನೋಡಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ. ಹೀರೆಕಾಯಿ ಸೇರಿಸಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಲೋ ಫ್ಲೇಮಲ್ಲೇ 8ರಿಂದ 10 ನಿಮಿಷನ ಇದನ್ನು ಕ್ಲೋಸ್ ಮಾಡಿಬಿಡೋಣ. ಪ್ಲೇಟ್ ಮುಚ್ಚಿ 8ರಿಂದ 10 ನಿಮಿಷ ಹಂಗೆ ಬಿಡೋಣ. ಆಮೇಲೆ ನಮ್ಮ ಹೀರೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗ್ತವೆ. ಆಮೇಲೆ ತೋರಿಸ್ತೀನಿ ಏನು ಮಾಡ್ಬೇಕಂತೇಳಿ. ಈಗ ಇದನ್ನು ಮುಚ್ಚಿ ಒಂದು 5ರಿಂದ 10 ನಿಮಿಷ ಹಾಗೆ ಬಿಡೋಣ. ನಾನು
ನನಗೀಗ ವಿಡಿಯೋ ಮಾಡ್ಬೇಕಾದ್ರೆ ಯಾವ ಥರ ಮಾಡಿದೆ ಅನ್ನೋದನ್ನ ಒಂದು ಚಿಕ್ಕದಾಗಿ ಶಾರ್ಟ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಈಗ ಆವಾಗಲೇ ಪ್ಲೇಟ್ ಮುಚ್ಚಿದ್ವಲ್ಲ 5 ರಿಂದ 10 ನಿಮಿಷ, ಈಗ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ ಈ ಥರ ರೆಡಿಯಾಗಿದೆ ನಮ್ಮ ಚಾಪ್ಸು. ಈಗ ಇದಕ್ಕೆ ಕೊನೆಯದಾಗಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿನ ಸೇರಿಸಿದರೆ ನಮ್ಮ ಹೀರೆಕಾಯಿ ಚಾಪ್ಸ್ ರೆಡಿ. ನೋಡಿ ಎಷ್ಟೊಂದು ಸಖತ್ತಾಗಿ ಬಂದಿದೆ ನೋಡಿ. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ. ಫೈನಲಿ ನಮ್ಮ ಚಾಪ್ಸು ರೆಡಿಯಾಗಿದೆ. ಈಗ ಇದನ್ನು ಟೇಸ್ಟಿಂಗ್ ಮಾಡೋಣ. ಇದನ್ನು ಚಪಾತಿ, ರೊಟ್ಟಿ, ರೈಸ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ನೋಡಿ ಎಷ್ಟೊಂದು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ನಮ್ಮ ಚಾಪ್ಸು. ಈಗ ಇದಕ್ಕೆ ಈ ಥರ ಎಲ್ಲ ಗ್ರೇವಿ ಹಚ್ಬಿಟ್ಟು ತಿನ್ನೋಣ. ಸೂಪರಾಗಿ ಬಂದಿದೆ. ನೀವು ಮನೆ ಟ್ರೈ ಮಾಡ್ಕೊಳ್ಳಿ. ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.